ನೋಡ್ರಿ ನಾವು ಹುಕ್ಕೇರಿ ತಾಲೂಕ ಕಮ್ಮತ್ನೂರ್ ಸರ್ಕಲ್ ಎಲ್ಲ ಬಂದ್ ಮಾಡಿದೇವ್ರಿ. ಯಾಕೆ ಬಂದ್ ಮಾಡಿದೇವ್ ನಾವು ರೈತರೆಲ್ಲ ಅಂದ್ರೆ ರೀ, ನಮ್ಗ ಕಬ್ಬಿಗೆ 3,500 ರೂಪಾಯಿ ಬೇಕಾಗೈತಿ. ಪ್ರತಿ ಒಂದು ಟನ್ನಿಗೆ 3,500 ರೂಪಾಯಿ ಈ ಫ್ಯಾಕ್ಟ್ರಿ ಮಾಲಕರು ಕೊಡಬೇಕವ್ರು. ಯಾಕಂದ್ರೆ ರೀ ಮಹಾರಾಷ್ಟ್ರದವ್ರು ಇಲ್ಲಿಂದ 100 ಕಿಲೋಮೀಟರ್ ಕಬ್ಬೋದ, ಅವ್ರು ಕೊಡೋದವ್ರು 3,600 3,700. ಆದ್ರೆ ನಮ್ ಕರ್ನಾಟಕದಾಗ ಫ್ಯಾಕ್ಟ್ರಿ ಯಾಕೆ ಕೊಡೋದಿಲ್ರಿ? ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರು ಬರ್ಬೇಕು, ಇಲ್ಲಿ ರೈತರಿಗೆಲ್ಲರಿಗೂ ಫ್ಯಾಕ್ಟ್ರಿ ಪ್ರತಿ ಒಂದು ಟನ್ನಿಗೆ 3,500 ಅಂತ ಘೋಷಣೆ ಮಾಡಾಕಬೇಕು. ಯಾಕಂದ್ರೆ ರೀ ಇಲೆಕ್ಷನ್ ಇತ್ತಂದ್ರ ಬರ್ತಾರ, ಪ್ರತಿ ಒಂದು ಮನಿ ಬರ್ತಾರ. ಇಲ್ಲಿ ನಾವು ಸಾವಿರಾರು ರೈತರು ಲಕ್ಷ ಗಂಟ್ಲೆ ಕೂಡಿದೇವ್ರಿ. ಆದ್ರೂ ಮಾನ್ಯ ಸತೀಶ್ ಜಾರಕಿಹೊಳಿ ಬರಾನಿಲ್ಲ, ಮಾನ್ಯ ಡಾಕ್ಟರ್ ಪ್ರಭಾಕರ್ ಕೋರಿ ಅವರು ಬರಾನಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರಾನಿಲ್ಲ, ಉತ್ತಮಣ್ಣ ಪಾಟೀಲ್ ಇಲ್ಲ. ಯಾರು ಫ್ಯಾಕ್ಟ್ರಿ ಯಾರೇ ಬಂದು ಘೋಷಣೆ ಮಾಡ್ರಿ ಫ್ಯಾಕ್ಟ್ರಿ ಬಿಲ್ ಅಲ್ರಿ. ನಿಮಗೆ ಬಿಲ್ ಫ್ಯಾಕ್ಟ್ರಿ ಕಬ್ಬು ತಗೊಂಡ್ ನಿಮಗೆ ವಿಚಾರ ಐತೇನಿಲ್ಲ? ಫ್ಯಾಕ್ಟ್ರಿ ನಡೆಸೋದು ವಿಚಾರ ಐತೇನಿಲ್ಲ ನಿಮಗ? ಫ್ಯಾಕ್ಟ್ರಿ ನಡೆಸಬೇಕಾದ್ರೆ ಕಬ್ಬು ಬೇಕ್ರಿ. ನಮ್ಮ ರೈತರು ನೀವು ಅನುಕೂಲ ಮಾಡಿಕೊಡ್ರಿ, ನಾವು ಅನುಕೂಲ ಮಾಡಿಕೊಡ್ತೇವೆ. 3,500 ಏನು ಭಾಳ ಅಲ್ರಿ. 3,000 ಈಗಿನ ದಿನಮಾನದಾಗ ಪ್ರತಿ ಟೈನಿ 3,500 ಏನು ಭಾಳ ಅಲ್ಲ. ನಿಮ್ಗ ಲಾಭ ಫ್ಯಾಕ್ಟ್ರಿ ಲಾಭ ಐತಿ, ಲಕ್ಷ ಗಂಟ್ಲೆ ಲಾಭ ಮಾಡ್ಕೊತೀರಿ. ಮತ್ತೆ ನಮ್ಮಿಂದ ರೈತರಿನಿಂದ ನಿಮ್ಮ ಫ್ಯಾಕ್ಟ್ರಿ, ನಿಮ್ಮಿಂದ ನಾವಲ್ಲ. ನಾವು ಕಬ್ಬು ಯಾವಾಗ ಕಳಿಸ್ತೇವ್ ನೋಡ್ರಿ, ಅವಾಗ ನಿಮ್ ಕಬ್ಬ ಫ್ಯಾಕ್ಟ್ರಿ ನಡೀತಾವ. ಅದಕ್ಕೇನೆ ದಯವಿಟ್ಟು ಈ ಫ್ಯಾಕ್ಟ್ರಿ ಮಾಲಕರ ಜಲ್ದಿ ನಮ್ ರೈತರನ್ನ ಸತಾಯಿಸಕ್ ಹೋಗ್ಬೇಡ್ರಿ. ಯಾಕಂದ್ರ ಇದ ಬರೀ ಟ್ರೇಲರ್ ಇದ್ದಂಗ ಐತ್ರಿ. ಇದ ನಮ್ ರೈತರು ಎಲ್ಲ ಇನ್ನು ಪಿಕ್ಚರ್ ಬಾಕಿ ಐತ್ರಿ. ಹಾ ರೀ, 40 ಲಕ್ಷ ಜನ ರೈತರು ಇದೇವ್ರಿ. ನಾವು ಎಲ್ಲಾರು ಎದ್ದೇವ್ ಅಂದ್ರೆ ಎಲ್ಲ ವಿಧಾನಸೌಧಾನ ಮತ್ ಬಿಡುದಿಲ್ಲ. ನಾವು DC ಆಫೀಸ್ ಮುತ್ತಿಗೆ ಹಾಕ್ತೇವ್, ಎಲ್ಲ ಸರ್ಕಲ್ ಎಲ್ಲ ರೋಡ್ ಬಂದ್ ಮಾಡ್ತೇವು. ಅದಕ್ಕ ಮಾನ್ಯ ಸರ್ಕಾರ ಹಿಂಗೆಲ್ಲ ಆಗಬಾರ್ದು. ದಯವಿಟ್ಟು ಏನೈತ್ರಿ, ಜಲ್ದಿ ಪ್ರತಿ ಟನ್ 3,500 ಘೋಷಣೆ ಮಾಡ್ರಿ. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ರೈತರಿಗೆ ಜೈ, ರೈತರಿಗೆ ಜೈ ಜವಾನ್, ಜೈ